ಲೋಕಸಭಾ ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಬೇಕಾಗುತ್ತದೆ ಎಂದು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯಕ್ ಹೇಳಿದರು. ಅವರು ಸೋಮವಾರ ತಮ್ಮ ಕಚೇರಿಯ ಸಭಾಂಗಣದಲ್ಲಿ ಜಯಂತಿಯ ಅಂಗವಾಗಿ ನಡೆದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಏಪ್ರಿಲ್ 5ರಂದು ಬಾಬು ಜಗಜೀವನ್ ರಾಮ್ ಹಾಗೂ ಏಪ್ರಿಲ್ 14ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಬರುತ್ತದೆ. ಆದರೆ ಕಳೆದ ಬಾರಿಯೂ ಚುನಾವಣೆಯ ಹಿನ್ನೆಲೆಯಲ್ಲಿ ಸರಳವಾಗಿ ಆಚರಿಸಬೇಕಾಗಿ ಬಂದಿತು. ಈ ಬಾರಿಯೂ ನೀತಿ ಸಂಹಿತೆ ಜಾರಿಯಾಗಿರುವುದರಿಂದ ಎರಡೂ ಜಯಂತಿಗಳನ್ನು ನೀತಿ ಸಂಹಿತೆ ಉಲ್ಲಂಘನೆ ಆಗದಂತೆ ಆಚರಣೆ ಮಾಡಲಾಗುತ್ತದೆ. ಕಾರಣ ಸಮುದಾಯದ ಮುಖಂಡರುಗಳು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಸಹಕರಿಸಬೇಕೆಂದು ಹೇಳಿದರು. ಮಾದರಿ ನೀತಿ ಸಂಹಿತೆ ಇರೋದ್ರಿಂದ ನಮ್ಮ ಮಾದರಿ ನೀತಿ ಸಂಹಿತೆ ಚೌಕಟ್ಟಿನಲ್ಲೇ ನಾವು ಅದನ್ನ ಆಚರಿಸಬೇಕಾಗ್ತದೆ. ಅಂಡ್ ಲಾಸ್ಟ್ ಟೈಮೂ ತಮ್ಮೆಲ್ಲರ ಸಪೋರ್ಟ್, ತಮ್ಮೆಲ್ಲರ ಸಹಕಾರದಿಂದ ನಾವು ಕರೆಕ್ಟಾಗಿ ಅದನ್ನ ಮಾಡಿದ್ದೀವಿ. ಬಟ್ ಅದೇ ಇವಾಗ ಎಲೆಕ್ಷನ್ ಟೈಮಲ್ಲಿ ಲಾಸ್ಟ್ ಟೈಮ್ ಹೇಗೆ ಏನು ಇದಿತ್ತು ಸಿಮಿಲರ್ ಇದು ಮಾಡೋಣ. ಒಂದೇನು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಇದ್ರದ್ದು ಎಕ್ಸ್ಟೆಂಡ್ ಆಗೋಯ್ತು. ಅದೊಂದು ಸ್ವಲ್ಪ ಅವಾಯ್ಡ್ ಮಾಡೋಣ. ಅರ್ಥ ಆಗ್ತದೆ ಅದು ಇದರಲ್ಲಿ ಅವತ್ತಿನ ದಿವಸ ನಿಮಗೂ ನಾಯಕರಿಗೂ ಅಲ್ಲಿ ಅವ್ರಿಗೆ ತಮ್ಮ ಫಾಲೋವರ್ಸ್ಗೆ ತುಂಬ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ನೀವು ಮುಂಚೆನೇ ಅವ್ರ ಹತ್ರ ಮಾತಾಡಿಕೊಂಡು ಇಲ್ಲ ಚೆನ್ನಾಗಿ ಆಚರಿಸೋಣ ಹಾಗೂ ಗ್ರ್ಯಾಂಡಾಗಿ ಆಚರಿಸೋಣ. ಬಟ್ ಅದೇನು ಟೈಮಿಂಗ್ಸು, ಅದೇನು ಗೈಡ್ಲೈನ್ಸ್ ಇದೆ, MCC ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಗೈಡ್ಲೈನ್ಸ್ ಏನಿದೆ ಅದರೊಳಗಡೆ ನಾವು ಆಚರಿಸೋಣ. ಅದರಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮಾತನಾಡಿ, ಜಯಂತಿಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುವುದು. ತಾವು ಕೂಡ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ನೀತಿ ಸಂಹಿತೆ ಇರುವುದರಿಂದ ಯಾವುದೇ ಅಹಿತಕರ ಘಟನೆಗಳು ಜರುಗದಂತೆ ಕಾಪಾಡಿಕೊಳ್ಳಿ ಎಂದು ಹೇಳಿದರು. ಈ ವೇಳೆ ವಿವಿಧ ಮುಖಂಡರುಗಳು ಮಾತನಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಇಲಾಖಾ ಅಧಿಕಾರಿಗಳು, ಸಮಾಜದ ನೂರಾರು ಮುಖಂಡರು ಹಾಗೂ ಯುವಕರು ಉಪಸ್ಥಿತರಿದ್ದರು.